ಚಿತ್ರಾನ್ನ ಪಲಾವ್ ಯಾವ ಥರ ಅಂತ ನೋಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಪೋರ್ಟ್ ಕೂಡ ಮಾಡಿ. ನೋಡಿ, ಕ್ಯಾರೆಟು, ಬೀನ್ಸು, ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಆಲೂಗಡ್ಡೆ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ತೊಗೋಬೇಕು. ತುಂಬ ಈಸಿಯಾಗಿ ಮಾಡೋದು. ಕುಕ್ಕರ್ನ ಇಟ್ಬಿಟ್ಟು ಅದು ಬಿಸಿಯಾಗಿದೆ ಅಂತ ನೋಡ್ಕೋಬೇಕು. ಅದಾದಮೇಲೆ ಎಣ್ಣೆನ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಹಾಕ್ಕೋಬೇಕು. ಕಡಿಮೆ ಆಯಿಲ್ ಯೂಸ್ ಮಾಡಿದರೆ ಹೆಲ್ತಿಗೂ ತುಂಬ ಒಳ್ಳೆಯದು. ನೋಡಿ, ಮತ್ತು ಕಡಲೆಬೇಳೆ ಮತ್ತು ಜೀರಿಗೆ ಮತ್ತು ಸಾಸಿವೆನ ತೊಗೊಂಡಿದ್ದೆ ನಾನು ಒಗ್ಗರಣೆಗೆ. ಇವಾಗ ಎಣ್ಣೆ ಬಿಸಿ ಆಯಿತು. ಇವಾಗ ಕಡಲೆ ಬೀಜನ ಹಾಕ್ತಾಯಿದ್ದೇನೆ. ಉದ್ದಿನಬೇಳೆ ಇದ್ದರೂ ಸಹ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಇರುತ್ತೆ ಚಿತ್ರಾನ್ನ ಪಲಾವು. ಮತ್ತು ಕಡಲೆಬೇಳೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿರಬೇಕು. ಯಾಕಂದರೆ ಆಯಿಲಲ್ಲಿ ಹಾಕುತ್ತಲ್ಲ ಪಟ ಪಟ ಅಂತ ಸಿಡಿದು ಹೋಗುತ್ತೆ ನೀರಿದ್ದರೆ. ಮತ್ತು ಅರಿಶಿನ ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕ್ಕೋಬೇಕು. ಆಮೇಲೆ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೋಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಟೊಮೊಟೊ ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕು. ಆಮೇಲೆ ಕ್ಯಾರೆಟು, ಬೀನ್ಸನ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಅದು ಸಹ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಆಯಿಲಲ್ಲಿ ಕುದಿಬೇಕದು. ಮತ್ತು ಮೆಣಸಿನ್ಕಾಯಿ ಮತ್ತು ಆಲೂಗಡ್ಡೆನ ಸಹ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸ್ವಲ್ಪ ಹಾಕ್ಕೋಬೇಕು ಇವಾಗ ಅದಕ್ಕೆ. ಅಂದರೆ ತರಕಾರಿಗೆಲ್ಲ ಅದು ಉಪ್ಪುದು ಟೇಸ್ಟ್ ಬರಬೇಕಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ನೋಡಿ, ನಾನು ಈ ಕಪ್ಪಿಂದ 1.5 ಕಪ್ ಆಗೋಷ್ಟು ನುಚ್ಚಕ್ಕಿನ ತೊಗೊಂಡಿದ್ದೇನೆ ನಾನು. ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ಫಸ್ಟು. ರೈಸು ಬೆಳ್ಳಗೆ ಕಾಣಿಸ್ತಾ ಇರಬೇಕು. ಆಮೇಲೆ ನೋಡಿ, ಅಷ್ಟೊತ್ತಿಗೆ ಇದು ಕುದ್ದಿತ್ತು. ಈಗ ನೋಡಿ, ನಾವು ರೈಸ್ ಹಾಕಿದ್ವಿ ಅಲ್ಲ, ನುಚ್ಚಕ್ಕಿ ಎಷ್ಟು ಅಂತೇಳ್ಬಿಟ್ಟು ಅಳತೆ ಮಾಡಿ, ಆ ಅಳತೆಲೆ ನಾವು ಗ್ಲಾಸ್ನ ತೊಗೊಂಡ್ಬಿಟ್ಟು ನೀರು ಹಾಕಬೇಕು. ನೋಡಿ, ನಾನು 3 ಗ್ಲಾಸ್ ನೀರು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕ್ತೇನೆ. ಯಾಕಂದರೆ ಸ್ವಲ್ಪ ಮಕ್ಕಳು ಇರೋ ಮನೆಯಲ್ಲಿ ಸ್ವಲ್ಪ ಮಿದುವಾಗಿರಬೇಕು ರೈಸು. ಅಂದರೆ ತುಂಬ ಇಷ್ಟಪಟ್ಟು ತಿಂತವೆ ಬಿಸಿ ಬಿಸಿ ಇದ್ದಾಗ. ನೋಡಿ, ನಾನು ಹಾಕ್ಕೊಂಡೆ ಇವಾಗ ನೀರು. ಸ್ವಲ್ಪ ಅದು ಬೆಚ್ಚಗಾಗಬೇಕು ನೀರು. ಕುದ್ದಿದ ಮೇಲಾದರೂ ಹಾಕ್ಬೋದು ಅಕ್ಕಿನ. ನಾನು ಕುದಿಯೋವರೆಗೂ ಬಿಡೋಲ್ಲ, ಟೈಮ್ ಆಗುತ್ತೆ, ಮಕ್ಕಳು ಮತ್ತೆ ಕರ್ಕೊಂಬರ್ಬೇಕು ಸ್ಕೂಲಿಗೆ. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಸ್ವಲ್ಪ ಬಿಸಿ ಆಗೋವರೆಗೂ ತಡ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಫಸ್ಟಿಗೆ ಸ್ವಲ್ಪ ಹಾಕಿರ್ತೀರ, ಮತ್ತು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಎಷ್ಟು ಬೇಕು ನಿಮ್ಗೆ ಟೇಸ್ಟ್ಗೆ ಅಷ್ಟೇ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಬಿಡಿಸಿಟ್ಕೊಂಡು ಕ್ಲೀನಾಗಿ ಇಟ್ಕೊಂಡು ಇಲ್ಲಿ ನೋಡಿ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಹಾಕಬೇಕು. ಆಮೇಲೆ ತೊಳೆದಿಟ್ಟಿರೋ ಅಕ್ಕಿನ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೋಡಿ, ಅದು ಉಪ್ಪು ಎಲ್ಲ ಖಾರ ತರಕಾರಿಗಳು ಚೆನ್ನಾಗಿ ಅದರಲ್ಲಿ ರೈಸಲ್ಲಿ ಇದು ಮಿಕ್ಸ್ ಆಗಬೇಕು. ಮತ್ತು ಒಂಚೂರು ಒಂದು ಅರ್ಧ ಲೆಮನ್ನ ಹಿಂಡಬೇಕು ಅದರಲ್ಲಿ. ಹಿಂಡಿದಾಗ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಇವಾಗ ನೋಡಿ, ಕುಕ್ಕರ್ನ ಕ್ಲೋಸ್ ಮಾಡಿದೆ ನಾನು. ಕುಕ್ಕರ್ ಕ್ಲೋಸ್ ಮಾಡಿ 2 ವಿಸಿಲು ಆಗಬೇಕು. 1 ವಿಸಿಲ್ ಆಯಿತು. ಈಗ 2ನೇ ವಿಸಿಲು ಆಯಿತು. ಇವಾಗ ನೋಡಿ, ಓಪನ್ ಮಾಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿತ್ತಂದರೆ ರೈಸು, ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ನೀವು ಸಹ ಮನೆಯಲ್ಲಿ ಇದೇ ಥರ ಕ್ವಿಕ್ಕಾಗಿ ಬೇಗನೆ ರೆಡಿ ಮಾಡ್ಕೊಳ್ಳಿ. ಮಕ್ಕಳಿಗೆ ಬೆಳಿಗ್ಗೆ ಟಿಫಿನ್ ಬಾಕ್ಸಿಗೆ ಮತ್ತು ಮಧ್ಯಾಹ್ನ ಲಂಚ್ ಟೈಮಿಗೆ ತುಂಬ ಈಸಿ ಆಗುತ್ತೆ. ಎಲ್ಲರೂ ಆಚೆ ಹೋಗುವಾಗ ಪಾರ್ಸಲ್ ತೊಗೊಂಡು ಹೋಗೋಕ್ಕೂ ತುಂಬ ಈಸಿನೇ. ನೀವು ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನೋಡಿ, ನಮ್ಮ ದೊಡ್ಡ ಮಗುಗೆ 1 ಪ್ಲೇಟು, ನಮ್ಮ ಚಿಕ್ಕ ಮಗನಿಗೆ 1 ಪ್ಲೇಟು. ಚಿತ್ರಾನ್ನ ಪಲಾವ್ ಜೊತೆ ಮೊಸರು ಇಲ್ಲಾಂದರೆ ಟೇಸ್ಟೇ ಇರಲ್ಲ. ಮೊಸರು ಬೇಕೇ ಬೇಕು, ನನ್ನ ಮಕ್ಕಳಿಗಾಯಿತು, ನಮಗಾಯಿತು. ಇವಾಗ ನೋಡಿ, ನನ್ನ ಮಕ್ಕಳಿಗೆ ತಿನ್ನಿಸ್ತಾ ಇದ್ದಾನೆ.
ಇವನು ಚಿಕ್ಕವನು. ತುಂಬ ಚೆನ್ನಾಗೈತೆ ಅಂತ ಹೇಳಿದ ಚಿಕ್ಕವನು. ಇವಾಗ ದೊಡ್ಡವನಿಗೆ ತಿನ್ನಿಸ್ತಾ ಇದ್ದಾನೆ. ಅವನು ಸಹ ಸೂಪರ್ ಇದೆ ಅಂತ ಹೇಳಿದ. ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ ಅಂತ ಹೇಳಿದ. ನೋಡೋಣ ಅಂತೇಳ್ಬಿಟ್ಟು ನಾನು ಟೇಸ್ಟ್ ಮಾಡೋಣ ಅಂತೇಳ್ಬಿಟ್ಟು ನಾನು ಟೇಸ್ಟ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು. ನಮ್ಮ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.